ಇವತ್ತು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ರಾಜ್ಯ ಪ್ರಧಾನ ಸಂಚಾಲಕರಾದಂಥ ಬಾವಲಿ ಶಂಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ಜಾರಿಯಾಗಿ 75ನೇ ವರ್ಷದ ಒಂದು ನೆನಪಿನ ಅಂಗವಾಗಿ ನಾವು ಬೌದ್ಧಗಯಾದಲ್ಲಿ ಏನು ಬುದ್ಧರ ಒಂದು ಜ್ಞಾನೋದಯ ಪಡೆದಂಥ ಒಂದು ಜಾಗ ಏನಿದೆ, ದೇವಸ್ಥಾನ ಏನಿದೆ, ಆ ದೇವಸ್ಥಾನವನ್ನು ಏನು 1949ರ BT ಆ್ಯಕ್ಟ್ ಏನು ಕಾಯ್ದೆ ಏನಿದೆ ಅದನ್ನು ರದ್ದು ಮಾಡಬೇಕು. ಅದನ್ನು ರದ್ದು ಮಾಡಿ ಆ ದೇವಸ್ಥಾನದ ಆಡಳಿತ ಏನಿದೆ ಆ ಮಂಡಳಿಯನ್ನು ಬೌದ್ಧರಿಗೆ ಮೀಸಲಿಡಬೇಕು ಅಂತೇಳಿ ನಾವು ಅದನ್ನು ಹೋರಾಟವನ್ನು ಇವತ್ತಿನ ದಿನ ಈ ಸಂದರ್ಭದಲ್ಲಿ ಮಾಡಿದ್ದೀವಿ. ಕಾರಣ ಇಷ್ಟೇ, ಇವತ್ತು ತಮಗೆಲ್ಲ ಗೊತ್ತಿರ್ಬೋದು, ಎಲ್ಲ ಧರ್ಮೀಯರಿಗೂ ಅವ್ರದ್ದೇ ಆದಂಥ ದೇವಸ್ಥಾನಗಳಲ್ಲಿ, ಅದು ಮುಸ್ಲಿಮ್ ಇರ್ಬೋದು, ಹಿಂದೂ ಇರ್ಬೋದು, ಕ್ರೈಸ್ತ ಇರ್ಬೋದು, ಅವ್ರದ್ದೇ ಆದಂಥ ಆಡಳಿತ ಮಂಡಳಿಯನ್ನು ಅವರು ಇಟ್ಕೊಂಡಿದ್ದಾರೆ. ಅದೇ ರೀತಿ ನಾವು ಸಹ ಬೌದ್ಧರಾಗಿ ಭಗವಾನ್ ಬುದ್ಧರು ಜ್ಞಾನೋದಯ ಪಡ್ಕೊಂಡಂಥ ಏನು ಬುದ್ಧಗಯ ಜಾಗ ಏನಿದೆ, ದೇವಸ್ಥಾನ ಇದೆ, ಅದು ನಮ್ಮ ಸ್ವಾಭಿಮಾನದ ಸಂಕೇತವಾದಂಥ ಮತ್ತು ಅತ್ಯಂತ ಒಂದು ಭಗವಾನ್ ಬುದ್ಧರಿಗೆ ಜ್ಞಾನೋದಯ ಪಡ್ಕೊಂಡಿದ್ದು ನಮಗೆ ಪವಿತ್ರವಾದಂಥ ದೇವಾಲಯ ಆಗಿರೋದ್ರಿಂದ ನಾವು ಅದನ್ನು ಬೌದ್ಧರ ಒಂದು ಆಡಳಿತಕ್ಕೆ ನೀಡಬೇಕು ಅಂತೇಳಿ ನಾವು ಇವತ್ತು ಈ ಹೋರಾಟವನ್ನು ಇಲ್ಲಿ ಮಾಡಿದ್ದೀವಿ. ಸರ್, ಈಗ ಅದು ಬಂದು ಸೆಂಟ್ರಲ್ ಗೌರ್ಮೆಂಟ್, ಕೇಂದ್ರ ಸರ್ಕಾರಕ್ಕೆ ಆಳ್ಬೋದು, ಅದು ಕೇಂದ್ರ ಸರ್ಕಾರದ ಆಡಳಿತ ಇರ್ಬೋದು. ನಾವು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರ ಮುಖಾಂತರ ನಾವು ಅದನ್ನು ಮಾನ್ಯ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಮತ್ತು ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಮತ್ತು ಗೌರವಾನ್ವಿತ ಅಧ್ಯಕ್ಷರಾದಂಥ ಅಲ್ಪಸಂಖ್ಯಾತ ಇವರು ಆಯುಕ್ತರೇನಿದ್ದಾರೆ ಅವ್ರಿಗೂ ಸಹ ನಾವು ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ನಾವು ಅವ್ರಿಗೆ ಕಳಿಸ್ಕೊಡ್ತೇವೆ ಅವ್ರ ಮುಖಾಂತರ. ಅಲ್ಲ, ಇದಕ್ಕೇನಾದ್ರು ಗಡುವೇನಾರು ಕೊಟ್ಟಿದ್ದ? ಏನು ಇಲ್ಲ, ಗಡುವೇನಿಲ್ಲ. ಇದು ಇವತ್ತು ದೇಶದಾದ್ಯಂತ ಇವತ್ತು ಸಾಂಕೇತಿಕವಾಗಿ ಇದೊಂದು ಪ್ರತಿಭಟನೆ ನಡೀತಾ ಇದೆ. ಎಲ್ಲ ಜಿಲ್ಲೆಗಳಲ್ಲೂ ಅಂದರೆ ಇಡೀ ಭಾರತದಾದ್ಯಂತ ಇವತ್ತು ಈ ಸಾಂಕೇತಿಕವಾದಂಥ ಒಂದು ಪ್ರತಿಭಟನೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಪ್ರತಿಭಟನೆಗೆ ಸ್ಪಂದಿಸದೆ ಹೋದರೆ ಸರ್ಕಾರದ ವಿರುದ್ಧ ನಾವು ಒಂದು ತೀವ್ರವಾದಂಥ ಚಳುವಳಿಯನ್ನು ನಾವು ಮಾಡ್ತೀವಿ. ಆ ದೇವಸ್ಥಾನದ ಉಳಿವಿಗಾಗಿ ಮತ್ತು ಅಲ್ಲೇನು ಬೌದ್ಧ ದೇಗುಲ ಏನಿದೆ ಅದನ್ನು ನಮ್ಮ ಆಡಳಿತ ಮಂಡಳಿಗೆ ಕೊಡಬೇಕು ಅಂತೇಳಿ ನಾವು ಹೋರಾಟವನ್ನು ಮಾಡ್ತೀವಿ. ಟಿ ಸಂಪಂಗಿರಾಮ್ ಅಂತೇಳಿ ಜಿಲ್ಲಾ ಸಂಚಾಲಕರು, ಬೆಂಗಳೂರು ನಗರ ಜಿಲ್ಲೆ. ಓಕೆ.